MD ಒಬ್ಬ ಸಾಕ್ಷಿದಾರ ಬಂದ ಸತ್ಯ ಹೊರಗೆ ಬರ್ತದೆ ಅಂತೇಳಿ ದೊಡ್ಡದಂಥ ಒಂದು ವಿಡಿಯೋಗಳನ್ನ ಮಾಡಿಬಿಟ್ಟ. ಜನರನ್ನು ನಂಬ್ತಾ ಇದ್ದರು. AI ಉಪಯೋಗ ಮಾಡ್ಕೊಂಡು ಮಾಡಿದ. ಜೊತೆಗೆ ತಾನು ಅದನ್ನು ಸಿಲುಕ್ ಹಾಕ್ಕೊಂಡು ವಿನಃ ಸತ್ಯ ಅವನಿಗೂ ಬರಲಿಕ್ಕಾಗಲಿಲ್ಲ. ಯಾರು ಭೀಮನ್ ತಳ್ಕೊಂಡು ಬಂದಿದ್ರು ಅಥವಾ ತಾನಾಗಿ ಬಂದಿದ್ನು ಅದಿನ್ನೂ ಡಿಸೈಡ್ ಆಗುವಂಥ ವಿಷಯ. ಯಾಕಂದ್ರೆ ಆತ ಬಂದಾಗ ಹೇಳ್ಕೊಂಡಿದ್ದೇನೋ ನಾನು ಸತ್ಯ ಹೊರ ಹಾಕ್ತಾ ಇದ್ದೀನಿ, ನಾನು ಬಿಟ್ಟು ಹೋಗಿದ್ದೀನಿ, ಸತ್ಯದಂತ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಇದರಿಂದೆಲ್ಲ ಹೆಗ್ಗಡೆ ಮತ್ತು ಅವ್ರ ಜೊತೆಗಾರರು ಅಂತೇಳಿ ನಂತರದಲ್ಲೇ ಚೆನ್ನೈ ಆದಮೇಲೆ ಚೆನ್ನೈದು ಗೊತ್ತಾದ ಮೇಲೆ ತನ್ನ ಟೋನ್ ಬದಲಾಯಿಸಿ ಈ ಸಾಕ್ಷಿದಾರರನ್ನು ದೂರುದಾರರನ್ನು ಇವರನ್ನು ನನಗೆ ಮಾಡಿಸಿದ್ರು ಅನ್ನುವಂಥ ಮರಳಿ ಮತ್ತೊಂದು 183 ಅಂಡರ್ದಲ್ಲೇ ತನ್ನ ಹೇಳಿಕೆಗಳನ್ನು ನೀಡಿದ. ಇದರಲ್ಲಿ ಯಾವ ಸತ್ಯ ಯಾವ ಸುಳ್ಳ ಕಾಲು ಹೇಳಬೇಕು. ಇಂಥ ಒಂದು ಸಂದರ್ಭದಲ್ಲೇ ಕಳೆದ ವರ್ಷ ಇದೇ SIT ಕೊಟ್ಟು ಹೋಯ್ತು, ಇಲ್ಲಿ ಹೋಗ್ತಿದ್ದಾರೆ ಅಲ್ಲಿ ಹೋಗ್ತಿದ್ದಾರೆ, 100 ಹಣ ಸಿಕ್ಕು, ಇಲ್ಲ ಸಿಗಿಲ್ಲ, 1 ಸಿಕ್ಕು 2 ಸಿಕ್ಕು ಇದನ್ನು ನೋಡಿದ್ವಿ ನಾವು. ದಿನನಿತ್ಯ ಎದ್ದ ತಕ್ಷಣ ಇದು ವಿಷಯ. ಹೀಗಾಗಿ ಧರ್ಮಸ್ಥಳದಲ್ಲಿ ನಡೆದಂಥ ಈ ಸಾಂಸ್ಕೃತಿಕ ಮತ್ತು ಅದೇ ಕಾಲಕ್ಕೆ ಸಾಮಾಜಿಕ ಏನು ಹೇಳ್ತದೆ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಾವು ನೋಡ್ಬೋದಾಗ್ಯದ. ಇದೆಲ್ಲ ನೆಲೆಗಟ್ಟಿನಲ್ಲೇ ಸತ್ಯವನ್ನು ಹುಡುಕುವಂಥ ಕೆಲಸ ಎಲ್ಲರ ಕಡೆಯಿಂದನೂ ಆಯಿತು. ಆದರೆ ಯಾರಿಂದನೂ ಹೊರಗೆ ಬರಲಿಲ್ಲ ಅನ್ನೋ ಸತ್ಯ ನಮ್ಮ ಮುಂದಿದೆ. ಇವತ್ತು ಮತ್ತೆ ಮರಳಿ ಯಾರು ಸಾಕ್ಷಿದಾರರು, ಯಾರು ದೂರುದಾರರು, ಯಾರು ಆರೋಪ ಮಾಡ್ತಾ ಇದ್ದಾರೆ ಅವರು ಇವತ್ತು ಮತ್ತೆ ಕ್ರಿಮಿನಲ್ಸ್ ಆಗುವಂಥ ಎಲ್ಲ ಸಾಧ್ಯತೆಗಳನ್ನ ಈ ಧರ್ಮಸ್ಥಳ ಪರವಾಗಿದ್ದಂಥ ಒಂದು ವ್ಯವಸ್ಥೆ ಅಥವಾ ಒಂದು ಗೋಧಿ ಮೀಡಿಯಾ ಅಥವಾ ಧರ್ಮಸ್ಥಳ ಪರ ಇದ್ದಂಥ ಮೀಡಿಯಾ ಅಥವಾ ಮೇನ್ ಮೀಡಿಯಾ ಆದಷ್ಟು ಇದನ್ನು ಮುಚ್ಚಾಗುವಂಥ ಪ್ರಯತ್ನ ಮಾಡಿತು ಅಂತೇಳಿ ಯೂಟ್ಯೂಬ್ದಾರರ ಹೋರಾಟಗಾರರ ಆರೋಪ ಪ್ರತ್ಯಾರೋಪ. ಇದರಲ್ಲಿ ಯಾರು ಸತ್ಯವಂತರು ಯಾರು ಸುಳ್ಳುವಂತರು ಇದು